ಕೆಂಪಮ್ಮ ಅಜ್ಜಿ ತುಂಬಾ ಬಡವಿ. ಅವಳಿಗೆ ಗಂಡ ಮಕ್ಕಳು ಯಾರೂ ಇರಲ್ಲ. ಅವಳು ಒಬ್ಬಳು ಅನಾಥೆ. ಅವಳು ಸಾಕಿದ ಕೋಳಿ ಮತ್ತೆ ಕತ್ತೆನೇ ಅವಳಿಗೆ ಮಕ್ಕಳು ಆಗಿರ್ತಾರೆ. ಕತ್ತೆ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಇರುತ್ತೆ. ಮಣ್ಣಿನ ಗೊಬ್ಬರ ಮೂಟೆನ ಹೊತ್ತಿ ದಿನಾಲೂ ಕೆಲಸ ಮಾಡುತ್ತಾ ಇರುತ್ತೆ. ಕೋಳಿನ ತನ್ನ ಮಗಳ ತರ ಸಾಕಿರ್ತಾಳೆ. ಆ ಕೋಳಿನು ಪ್ರತಿದಿನ ಮೊಟ್ಟೆ ಇಟ್ಟು ಕೋಳಿನೇ ಮೊಟ್ಟೆನ ಮಾರಿ ದುಡ್ಡು ತಂದು ಕೆಂಪಮ್ಮನಿಗೆ ಕೊಡ್ತಿರ್ತಿದ್ದಾರೆ. ಕೋಳಿ ಮತ್ತೆ ಕತ್ತೆ ಅಂದ್ರೆ ತುಂಬಾ ಪ್ರೀತಿ ಅವಳಿಗೆ. ಯಾರ್ ಕಣ್ಣು ಬಿತ್ತೋ ಗೊತ್ತಿಲ್ಲ. ಕೋಳಿಗೆ ಕಾಯಿಲೆ ಬರುತ್ತೆ, ಕೋಳಿ ಸಾಯೋ ಸ್ಥಿತಿ ಬರುತ್ತೆ. ಕತ್ತೆ ಕೆಲಸ ಮಾಡೋ ಮಾಲೀಕನತ್ರ ದುಡ್ಡು ಇಸ್ಕೊಂಡ್ ಬಂದು ಹಾಸ್ಪಿಟಲ್ ತೋರ್ಸುದ್ರೂ ಬದುಕಲ್ಲ ಅಂತ ಹೇಳ್ತಾರೆ. ಕತ್ತೆ ಮತ್ತೆ ಕೋಳಿ ಒಳ್ಳೆ ಸ್ನೇಹಿತರು ಆಗಿರುತ್ತಾರೆ. ಕಷ್ಟ ಸುಖ ಎಲ್ಲವನ್ನೂ ಹಂಚಿಕೊಂಡು ಅಜ್ಜಿ ಜೊತೆ ಜೀವನ ನಡೆಸುತ್ತಾ ಇರ್ತಾರೆ. ಒಂದು ದಿನ ಕೋಳಿ ಸತ್ತು ಹೋಗುತ್ತೆ. ಆ ದುಃಖದಲ್ಲಿ ಅಜ್ಜಿ ಮತ್ತೆ ಕತ್ತೆ ತುಂಬಾ ಕಣ್ಣೀರು ಹಾಕುತ್ತಾರೆ. ಕತ್ತೆ ಕೋಳಿನ ನೆನೆಸ್ಕೊಂಡು ತುಂಬಾ ಗೋಳುತ್ತೆ.